ಫೈನಲಿ ಇವತ್ತು ನಮ್ ಲೇಬಲ್ ಬಂತು. ಸೊ ನಾನ್ ಮಾಡ್ತಾ ಇದೀನಿ ಕರ್ನಾಟಕದ ನಂಬರ್ 1 ಚೀಪ್ ಅಂಡ್ ಬೆಸ್ಟ್ ಕಾರ್ ಕೇರ್ ಪ್ರಾಡಕ್ಟ್. ಅದ್ರಲ್ಲಿ ಬಂದ್ಬಿಟ್ಟು ಇವತ್ತು ಡೇ 8. ಇವತ್ ಬೆಳಗ್ಗೆ ಎದ್ದು ಮೀಶೋ ಒಳಗಡೆ ಆರ್ಡರ್ ನೋಡಿದ್ರೆ 46 ಆರ್ಡರ್ ಬಂದಿತ್ತು. ಸೊ ಅದಕ್ಕೆ ನಾನು ಕೆಳಗಡೆ ಬಂದು ಬೇಗ ಬೇಗ ಕೆಲಸ ಸ್ಟಾರ್ಟ್ ಮಾಡ್ಕೊಂಡೆ. ಲೇಬಲ್ ಡಿಸೈನಿಂಗ್ ಯಾವ ತರ ಇದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಯಾರೇ ಕಸ್ಟಮರ್ ಬಂದ್ರು ನಾವು ಮೊದ್ಲೆಲ್ಲ ಚೆರಿ ಹಾಕ್ತಾ ಇದ್ವಿ ಸರ್ ಅಂತ ಇದಾರೆ. ನಿನ್ನೆ ಒಬ್ರು ಕಸ್ಟಮರ್ ಬಂದಿದ್ರು, ಚೆರಿ 160 ರೂಪಾಯಿ ತಗೊಂಡು 3 ಇಲ್ಲ 4 ಸರ್ತಿ ಹಾಕ್ಬೋದು ಒಂದ್ ಗಾಡಿಗೆ ಅಂತ ಹೇಳ್ತಾ ಇದ್ರು. ನಮ್ ಟೈರ್ ಪಾಲಿಸ್ ಬಂದ್ಬಿಟ್ಟು ಒಂದ್ ಗಾಡಿಗೆ ಮಿನಿಮಮ್ 15 ರಿಂದ 20 ಸರ್ತಿ ಯೂಸ್ ಮಾಡಬಹುದು. ಫೈನಲಿ ನೀವು ನೋಡಬಹುದು ಎಲ್ಲಾ ಐಟಮ್ ರೆಡಿ ಮಾಡಿದೆ. ಬೆಳಗ್ಗೆ 6 ಗಂಟೆ ಕುತ್ಕೊಂಡಿದ್ದೆ, ಈಗ 10 ಗಂಟೆ ಟೈಮ್. ಕೆಲವೊಬ್ರು ಅಂತಾರೆ ಮೇಲೆ ಲೇಬಲ್ ಎಲ್ಲ ಇದ್ರೆ ಏನ್ ಗುರು, ಐಟಮ್ ಚೆನ್ನಾಗಿರ್ಬೇಕು ಒಳಗಡೆ ಅಂತ. ನೋಡಿ ಯಾವ ತರ ಇದೆ ನಮ್ಮ ಐಟಮ್. ಫಸ್ಟ್ ಸ್ಪಂಜ್ ಇಂದ ಕ್ಲೀನ್ ಆಗಿ ಟೈರ್ ಪಾಲಿಸ್ ನ ಹಾಕ್ಬೇಕು. ಆಮೇಲೆ ಒಂದ್ ಬಟ್ಟೆ ತಗೊಂಡು ಕ್ಲೀನ್ ಆಗಿ ಡ್ರೈ ಆಗೋವರೆಗೂ ಒರೆಸ್ಬೇಕು. ನೀವು ಫೈನಲ್ ಫಿನಿಶಿಂಗ್ ನೋಡಬಹುದು ಯಾವ ತರ ಬಂದಿದೆ ಅಂತ. ನಿಮ್ಗೆ ಏನಾದ್ರು ಈ ಐಟಮ್ ಬೇಕು ಅಂತಂದ್ರೆ ನಂಬರ್ ಹಿಂದ್ಗಡೆ ಏರಿಯಾಗಳ ಹೆಸರು ಇರುತ್ತೆ, ನಿಯರ್ ಬೈ ಯಾರಿಗಾಗುತ್ತೆ ಆ ನಂಬರ್ ಕಾಲ್ ಮಾಡ್ಕೊಂಡು ಹೋಗಿ. ಇಲ್ಲ ನೀವು ಮನೇಲಿ ಕೂತ್ಕೊಂಡೆ ಆರ್ಡರ್ ಮಾಡ್ಬೇಕು ಅಂತಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಬಾಯ್ ಅಲ್ಲಿ ಲಿಂಕ್ ಇದೆ, ಹೋಗ್ಬಿಟ್ಟು ನೀವು ಆರ್ಡರ್ ಮಾಡ್ಕೋಬಹುದು. ನಿಮ್ಗೆ ಏನಾದ್ರು ಅಲ್ಲಿ ಲಿಂಕ್ ಸಿಕ್ಕಿಲ್ಲ ಅಂತಂದ್ರೆ ಫಸ್ಟ್ ಅಲ್ಲಿ ಬರ್ತಾ ಇರೋ ನಂಬರ್ ಗೆ ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಕಳಿಸಿ, ನಿಮ್ಗೆ ಆಟೋಮೆಟಿಕ್ಲಿ ಲಿಂಕ್ ಶೇರ್ ಆಗುತ್ತೆ. ಚೆನ್ನಾಗ್ ಬಂದೈತೆ. ಫಸ್ಟ್ ಟೈಮ್ ಹಾಕಿರೋದ್ರಿಂದ ಈ ತರ 2-3 ಸಲ ಹಾಕಿದ್ರೆ ಚೆನ್ನಾಗ್ ಬರುತ್ತೆ.